ನನಗಿಂತ ಯಾರೂ ಬಲ್ಲವರಿಲ್ಲ, ನಾನೇ ಎಲ್ಲ ಅಂತ ಬಿಂಬಿಸ್ಕೊಳಕ್ಕೆ ಹೊರಟಿರೋದು ಈ ಪ್ರದೀಪ್ ಈಶ್ವರ್. ಇವರು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಸಂಬಂಧವನ್ನು ಕಲ್ಪಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವರು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಂಪರ್ ಲಾಟ್ರಿ ಹೊಡೆದಂಗೆ ಇವತ್ತು ಗೆದ್ದು ಬಂದಿರೋವಂಥ ಈ ಶಾಸಕ ಇವತ್ತು ತನ್ನ ವಿದ್ವತ್ತನ್ನು ಎಲ್ಲೆಡೆಗೆ ಪ್ರದರ್ಶಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೇಳಿ ಕೇಳಿ ಈ ಕಾಂಗ್ರೆಸ್ಸಿಗರ ಒಡಲ ಉರಿ ಹೆಂಗಿದೆ ಅಂದರೆ, ರಾಮ ಅಂತ ಕಂಡ್ರೆ ಸಾಕು ಇವ್ರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗಿ ಅಸಿಡಿಟಿ ರೈಸ್ ಆಗಿ ತಡಿಲಾರದಂಥ ವೇದನೆ ಉಂಟಾಗೋಗುತ್ತೆ. ಗಾಂಧೀಜಿಯ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ದರೆ ಪ್ರದೀಪ್ ಈಶ್ವರ ಕೇಳಿಸ್ಕೊಳಪ್ಪ, ನಿಮ್ಮ ಮಹಾನ್ ನಾಯಕರು, ಘಟಾನ್ಘಟಿ ನಾಯಕರಿದಾರಲ್ಲ, ನಾಮಧಾರಿ ನಾಯಕರು, ನಕಲಿ ಗಾಂಧಿಗಳು ಹೆಸರುಗಳನ್ನ ಇಟ್ಕೊಂಡಿದ್ದಾರೆ 415 ಯೋಜನೆಗೆ. ಅದರಲ್ಲಿ ಬದಲಾವಣೆ ಮಾಡಕ್ಕೆ ಹೇಳಪ್ಪ ಸ್ವಲ್ಪ. ರಾಮನ ವಿಷಯಕ್ಕೆ ಯಾಕಪ್ಪ ಬರ್ತೀಯ? ರಾಮನ ದೇವಾಲಯ ಕಟ್ಟಿದರೆ ಬಡವರ ಹೊಟ್ಟೆ ತುಂಬಲ್ಲ ಅನ್ನೋದು ನಿಮ್ಮದು ಅಂಬೋಣ ಅನ್ನೋದಾದರೆ ಪ್ರದೀಪ್ ಈಶ್ವರ್ ಅವರೇ ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಮುಂಡಾಸನ್ನು ಕಟ್ಟಿದರೆ, ಪಿಕಾಸಿಯನ್ನು ತಿರುಗಿಸಿದ್ರೂ ಕೂಡ ಮನ್ರೇಗಾ ಯೋಜನೆ ಉಳಿಯೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ. ಆರ್ಟಿಕಲ್ 370 ತೆಗೆದಾಗ ಎಷ್ಟು ಅರ್ಜಿಯನ್ನು ಗುಜರಾಯಿಸಿದ್ರಿ ನೀವು? ಹೋಗಿ ಈಗಲೂ ಗುಜರಾಯಿಸಿ ನಾಲ್ಗೆಯನ್ನು ಬಿಗಿ ಹಿಡಿದು ಮಾತಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ರಾಮ ಈ ದೇಶದ ಅಸ್ತಿತ್ವ, ರಾಮ ಈ ದೇಶದ ಶ್ರದ್ಧೆ, ರಾಮ ನಮ್ಮೆಲ್ಲರ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ ಅಂತ ಪ್ರತಿನಿತ್ಯ ಭಜನೆ ಮಾಡೋ ಅಂಥ ಜನಗಳು ಈ ದೇಶದಲ್ಲಿ ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಮುಂದೆ ಬಂದು ನೀವು ರಾಮನ ದೇವಸ್ಥಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬಲ್ಲ ಅಂತ ಹೇಳ್ತಿರಲ್ಲ, ರಾಮನ ದೇವಸ್ಥಾನಕ್ಕೆ ಹೋಗಿ ಬರೋ ಪ್ರತಿಯೊಬ್ಬ ಭಕ್ತನ ಹೊಟ್ಟೆಯನ್ನು ಕೂಡ ರಾಮನೇ ತುಂಬಿಸ್ತಿರೋದು. ನಿಮ್ಗೇನಾದರೂ ಧೈರ್ಯ ಅನ್ನೋದಿದ್ರೆ, ತಾಕತ್ ಅನ್ನೋದಿದ್ರೆ ಸಿದ್ದರಾಮಯ್ಯನ ಪ್ರಶ್ನೆ ಮಾಡ್ರಿ. ವಿಧಾನಸೌಧದೊಳಗಡೆ ವಿರೋಧ ಪಕ್ಷದವ್ರ ಕೈಯಲ್ಲಿ ಕಬ್ಬಣ ಕೊಡಬೇಕು ಅಂತ ಹೇಳ್ದಂಥವ್ರಲ್ವಾ, ಅದಕ್ಕೆ ಸ್ಪೀಕರ್ ಅವ್ರು ನಿಮ್ಗೆ ಹೇಳಿದ್ದು, ನಿನ್ನ ಕೈಗೆ ಹಗ್ಗ ಕೊಡ್ಬೇಕಾ, ಸುಮ್ಮನೆ ಕೂತ್ಕೊಳ್ಳಪ್ಪ, ನೀನು ಇಲ್ಲದೇ ಇರೋದನ್ನೆಲ್ಲ ಕೆದಕ್ಬೇಡ ಅಂತ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.